ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಮೊಳಕಾಲ್ಮೂರಲ್ಲಿ ನಿಂಕಪ್ಪ ಜಾತ್ರೆ. ಇದು ಆಕ್ಚುಲಿ 3 ವರ್ಷಕ್ಕೊಂದ್ಸಲ ಆಗುತ್ತೆ. ಈ ವರ್ಷ ಮಾತ್ರ 5 ವರ್ಷ ಆಗಿದೆ. ಲಾಸ್ಟ್ ಇಯರ್ ಕೋವಿಡ್ ಇದ್ದ ಕಾರಣ ಈ ಜಾತ್ರೆ ಆಗಿರ್ಲಿಲ್ಲ. ನೋಡ್ತಾ ಇರ್ಬೋದು ಈಗ ನುಂಕಪ್ಪ ಜಾತ್ರೆ, ನುಂಕಪ್ಪ ದೇವರು ಮೊಳಕಾಲ್ಮೂರಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಈಗ ಈ ಜಾತ್ರೆ ಬಂದ್ಬಿಟ್ಟು 3 ದಿನ ಆಗುತ್ತೆ. ಇವತ್ತು ನುಂಕಪ್ಪ ಬೆಟ್ಟದಿಂದ ಇವತ್ತು ಮೊಳಕಾಲ್ಮೂರ್ಗೆ ಬರ್ತಾ ಇದ್ದಾರೆ ದೇವರು. ನೋಡ್ತಾ ಇರ್ಬೋದು ಸಾಯಂಕಾಲ ಈಗ ಟೈಮ್ ಆಲ್ರೆಡಿ 6:30 ಆಗಿದೆ. ಯಾವ ರೀತಿ ಎಲ್ಲ ಜನ ಸೇರಿದ್ದಾರೆ ಅಂತ ಹೇಳಿ. ಇದು ಬಂದ್ಬಿಟ್ಟು ಮೊಳಕಾಲ್ಮೂರಿಗೆ ದೊಡ್ಡ ಜಾತ್ರೆನೇ ಅಂತ ಹೇಳ್ಬೋದು. ಸುಮಾರಾಗಿ ಜನ ಸೇರಿದ್ದಾರೆ. ಈ ಜಾತ್ರೆ ಬಂದ್ಬಿಟ್ಟು 3-4 ದಿನ ಆಗುತ್ತೆ ಕಂಪಲ್ಸರಿ. ತುಂಬಾ ದೊಡ್ಡ ಜಾತ್ರೆ. ನಮ್ಮ ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ತಾನೇ ದೇವರು ಮೊಳಕಾಲ್ಮೂರಿಗೆ ಬಂದಿದ್ದಾರೆ. ಈಗ ಈ ಕಟ್ಟೆ ಮೇಲೆಲ್ಲ ಕುಂದಿಸಿ 3 ದಿನ ಪೂಜೆ ಮಾಡ್ತಾರೆ. 3 ದಿನ ಜಾತ್ರೆ ಎಲ್ಲ ಆಗುತ್ತೆ. ದಯವಿಟ್ಟು ವಿಡಿಯೋ ನೋಡಿದಾಗ, ವಿಡಿಯೋ ಇಷ್ಟ ಆದರೆ ಈ ಮೊಳಕಾಲ್ಮೂರವರು ಮತ್ತೆ ಚಾನಲ್ ಯಾರು ನೋಡಿದಾಗ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮಿಸ್ ಮಾಡ್ದಾನೆ ನೋಡ್ತಾ ಇರ್ಬೋದು. ಅಲ್ಲಿ ನೋಡಿ ದೇವ್ರು ಹೋಗ್ತಾ ಇದ್ದಾರೆ. ಈಗ ಹಾಕೊಂತ ಹೇಳ್ಬೋದು. ಬಟ್ 3 ದಿನ ಫುಲ್ ಗ್ರ್ಯಾಂಡ್ ಆಗಿ ಜಾತ್ರೆ ಮಾಡ್ತಾರೆ. ನೋಡ್ತಿರ್ಬೋದು. ಬ್ಲಾಗ್ ಎಲ್ಲ ತೋರಿಸ್ತೀನಿ. ಮತ್ತೆ ಇನ್ನೊಂದ್ಸಲ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಮ್ಮ ಮೊಳಕಾಲ್ಮೂರವರು ನೋಡ್ತಾ ಇರ್ಬೇಕಾದ್ರೆ ಇಲ್ಲ ಚಾನಲ್ ಯಾರೋ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಪೋರ್ಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ತಿರ್ಬೋದು. ಹಿಂದೆ ಯಾವ ರೀತಿ ಎಲ್ಲ ಜನ ಸೇರಿ ಅಂತ ಸುಮಾರಾಗಿ ಜನ ಸೇರಿದ್ದಾರೆ. ಇನ್ನು ನೈಟ್ ಆಗ್ತಾ ಇನ್ನು ಜಾಸ್ತಿ ಜನ ಸೇರ್ತಾ ಇರ್ತಾರೆ. ಇನ್ನು ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಆಗುತ್ತೆ. ಅದೆಲ್ಲ ಸುತ್ತಾಡ್ಕೊಂಡ್ ಬರೋಕೆ ಹೋಗಿ ಅಲ್ಲಿ ದೇವಸ್ಥಾನ ಹತ್ರ ದೇವ್ರನ್ನ ಕುಂದಿರ್ತಾರೆ. ನುಂಕಪ್ಪ ಜಾತ್ರೆ ಅಂತ ಹೇಳಿ. ಇದು ಬಂದ್ಬಿಟ್ಟು ನುಂಕಪ್ಪ ಶ್ರೀ ನುಂಕಮಲ್ಲೆ ಸಿದ್ದೇಶ್ವರ ಬೆಟ್ಟ ಇದೆ. ಆ ಬೆಟ್ಟದಿಂದ ಆ ದೇವರು ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಂದು 3 ದಿನ ಜಾತ್ರೆ ಮಾಡ್ತಾರೆ. ಸುಮಾರಾಗಿ ಜನ ನೋಡ್ತಿರ್ಬೋದು ಯಾವ ರೀತಿ ಎಲ್ಲ ಜನ ಸೇರಿದಾರೆ ಅಂತ. ಈಗಿನ ಸಾಯಂಕಾಲ ಆಗ್ತಾ ಇದೆ 6:30. ಆ ದೇವಸ್ಥಾನ ಸೇರೋ ಜೊತೆಗೆ ಸುಮಾರಾಗಿ 8-8:15 ಅಂತ ಆಗುತ್ತಂತ ಹೇಳ್ತಾರೆ. ಅಲ್ಲೇ ಹೋಗ್ತಾ ಇದಾರೆ ಮನೆಗೆಲ್ಲ. ನೋಡಿ ಮೊಳಕಾಲ್ಮೂರು ಸಿಟಿ ಈ ರೀತಿ ಇದೆ. ಸಿಟಿ ಬ್ಲಾಗ್ ಬೇರೆ ಮಾಡ್ತೀನಿ. ಬಟ್ ಈಗ ಜಾತ್ರೆಗೆ ಸೇರಿರೋ ಮಾತ್ರ ಇಷ್ಟು ಜನ ಸೇರಿದ್ದಾರೆ. ಅಲ್ಲೇ ದೇವ್ರ ಒಳಗಡೆ ಹೋಗಿದ್ದಾರೆ. ಈಗ ತುಂಬ ಜನ ಅಂತೂ ಸೇರಿಲ್ಲ, ಕಡಿಮೆನೇ ಸೇರಿದ್ದಾರೆ ಅಂತ ಹೇಳ್ಬೋದು. ಇನ್ನು 3 ದಿನ ಜಾತ್ರೆ ಆಗುತ್ತಲ್ಲ, ಆ ಟೈಮಲ್ಲಿ ಈಗ ಜಾಸ್ತಿ ಜನ ಸೇರ್ಬೋದೇನೋ. ಈಗಂತ ಕಡಿಮೆನೇ ಸೇರಿದೆ, ಅಷ್ಟೊಂದು ಕಾಣ್ತಾ ಇಲ್ಲ. ನೋಡ್ತಿರ್ಬೋದು ಪಾಂಪ್ಲೆಟ್ ಹಾಕಿದ್ದಾರೆ. ರೋಡ್ ಜನ ಎಲ್ಲ ಹೋಗ್ತಾ ಇದ್ದಾರೆ. ಈ ದೇವಸ್ಥಾನ ಬಂದ್ಬಿಟ್ಟು ಈ ಕಡೆಯಿಂದ ಮುಂದಕ್ಕೆ ಹೋಗ್ಬೇಕು ದೇವಸ್ಥಾನ. ಈಗ ಇಲ್ಲಿ ಏನಿಗೆ ದೇವಸ್ಥಾನ ಹತ್ರ ಹೋಗ್ತಾರೆ. ನೋಡ್ತಾ ಇರ್ಬೋದು ಶ್ರೀ ನುಂಕಮಲ್ಲೆ ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಬೋರ್ಡು. ದೊಡ್ಡ ಜಾತ್ರೆ ಆಗುತ್ತೆ. ಇವರು ಊರೆಲ್ಲ ಸುತ್ತಾಡ್ಕೊಂಡು ಕೊನೆಗೆ ದೇವಸ್ಥಾನ ಹತ್ರ ಹೋಗ್ತಾರೆ. ಆ ದೇವಸ್ಥಾನ ಬ್ಲಾಗ್ ನಾಳೆ ಮಾಡ್ತೀನಿ. ಇವತ್ತು ಮಾತ್ರ ನೋಡ್ತಿರ್ಬೋದು ಎಲ್ಲ ಲೈಟಿಂಗ್ಸ್ ಎಲ್ಲ ಸೈಡಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇದೇ ರೂಟಲ್ಲೇ ಈಗ ದೇವ್ರು ಹೋಗಿದ್ದು ನುಂಕಪ್ಪ ಜಾತ್ರೆ ಅಂತ ಹೇಳಿದ್ನಲ್ಲ, ಮೊಳಕಾಲ್ಮೂರು. ಇದು ತಾಲೂಕು ಬರುತ್ತೆ, ಕೇಳಿರ್ಬೋದು. ಅದು ಆ ಬೆಟ್ಟದಲ್ಲೇ ಇರೋದ ನುಂಕಪ್ಪ ದೇವರು. ನುಂಕಮಲ್ಲೆ ಸಿದ್ದೇಶ್ವರ ಅಂತ ಕರೀತಾರೆ ದೇವರಿಗೆ. ಅಲ್ಲಿಂದ ಇವತ್ತು ಇಲ್ಲಿಗೆ ಮೊಳಕಾಲ್ಮೂರು ಸಿಟಿ ಒಳಗೆ ಬರ್ತಾರೆ ದೇವರು. ಅಲ್ಲಿಂದ ದೇವ್ರನ್ನ ಹೊತ್ಕೊಂಡು ದೇವಸ್ಥಾನ ಒಳಗಡೆ ಬಂದು ಇವತ್ತೆಲ್ಲ ಊರೆಲ್ಲ ಸುತ್ತಾಡ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನ ಹತ್ರ ಕುಂದಿರಿಸ್ತಾರೆ. ಹೇಳ್ದಲ್ಲ ಆಲ್ರೆಡಿ ತುಂಬ ಜನ ಸೇರಿರ್ತಾರೆ. ದೇವಸ್ಥಾನ ಹತ್ರ ಹೋಗೋಷ್ಟೊತ್ತಿಗೆ ಸುಮಾರಾಗಿ 8 ಗಂಟೆ ಆಗ್ಬೋದು. ಅಂದರೆ ಮೆರವಣಿಗೆ ಮಾಡ್ಕೊಂಡೆಲ್ಲ ಹೋಗ್ತಾರೆ. ಮೆರವಣಿಗೆ ಮಾಡ್ಕೊಂಡು ಹೋಗಿ ಅಲ್ಲಿ ದೇವಸ್ಥಾನ ಹತ್ರ ದೇವ್ರನ್ನ ಪ್ರತಿಷ್ಠಾಪನೆ ಕುಂದಿರಿಸ್ತಾರೆ. ಎಲ್ಲ ಜನ ಸೇರಿದ್ದಾರೆ. ಸಾಯಂಕಾಲ ಟೈಮ್ ಆಲ್ರೆಡಿ ದೇವಸ್ಥಾನ ಹೋಗೋವರೆಗೂ ಆ ಮಗನ ತೋರಿಸಲ್ಲ. ಆ ಥರನೇ ಮುಂಚೆ ಮುಂದೆ ಕೂಡ ಜನ ಯಾವ ಬೆಟ್ಟ ಕಾಣ್ತಿರ್ಬೋದು. ಆ ಬೆಟ್ಟದಲ್ಲೇ ಆ ದೇವ್ರು ನೆಲೆಸಿರೋದು. ಅಲ್ಲಿಂದ ಇಲ್ಲಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲ ಊರೆಲ್ಲ ಸುತ್ತಾಡ್ಕೊಂಡು ಹೋಗ್ತಾ ಇರ್ತಾರೆ. ಸುತ್ತಾಡ್ಕೊಂಡು ಹೋಗಿ ಆದಮೇಲೆ ದೇವಸ್ಥಾನ
ನೋಡಿ ಅಲ್ಲಿದೆ ನೋಡಿ ನುಂಕ್ಯಾಮಲ್ಲ ಸಿದ್ದೇಶ್ವರ ಊರ ಹೆಬ್ಬಾಗಿಲ ಅಂತ. ಇಲ್ಲಿಂದ ಹೋಗಿ ಈಗ ದೇವಸ್ಥಾನ ಹತ್ರ ಕುಂದಿಸ್ತಾರೆ ದೇವ್ರನ್ನ. ನೋಡ್ತಾ ಇರ್ಬೋದು ಲೈನಲ್ಲೆಲ್ಲ ಕಲಸ ಇಟ್ಕೊಂಡಿದ್ದಾರೆ. ಅಲ್ಲಿ ದೇವರು ಅಲ್ಲಿ ಬರ್ತಾ ಇದೆ ನೋಡಿ, ಅದು ದೀಪ ಬೆಳಗ್ತಾ ಇದೆಲ್ಲ ಅಲ್ಲಿ ಬರ್ತಾ ಇದೆ ದೇವರು. ಅಲ್ಲಿಂದ ಇಲ್ಲೆಲ್ಲ ಬರ್ತಾ ಇದೆ ಸುಮಾರಾಗಿ ನಿಯರ್ ಬಂದ್ಬಿಟ್ಟು ಈಗ ಜಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತಿದೆ. ಬಟ್ ನೈಟೆಲ್ಲ ಆಗ್ತಾಯಿದೆ, ನಾನು ಕ್ಯಾಮ್ರಾ ಕ್ಲಾರಿಟಿಗಳು ಬರೋಲ್ಲ. ಜಾತ್ರೆ 3 ದಿನ ಇರುತ್ತೆ, 3 ದಿನ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನಮ್ಮ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲೇ ಹೇಳ್ದಲ್ಲ ಅದೇ ನುಂಕಪ್ಪ ಸಿದ್ದೇಶ್ವರ ಅಂತೇಳಿ, ಮುಂದೆ ಬೆಟ್ಟ ಕಾಣ್ತಿರ್ಬೋದು ನಿಮಗೆ. ಆ ಬೆಟ್ಟದಿಂದನೇ ಬಂದು ಇಲ್ಲಿ ಮೊಳಕಾಲ್ಮೂರಲ್ಲಿ ಇದು ಜಾತ್ರೆ ಬಂದ್ಬಿಟ್ಟು 3 ವರ್ಷಕ್ಕೊಂದ್ಸಲ ಆಗುತ್ತೆ. ಈ ವರ್ಷ ಮಾತ್ರ 5 ವರ್ಷ ಅಂತಾರೆ. ಅಂದರೆ ಕೋವಿಡ್ ಟೈಮಲ್ಲಿ ಬರೋಕ್ಕಾಗಿಲ್ಲ ಅಂತೇಳಿ. ಆದ ಕಾರಣ ನೋಡ್ತಿರ್ಬೋದು ಇಲ್ಲೇ ಇದ್ದಾರೆ ನೋಡಿ ದೇವರು. ಬೆಟ್ಟದಿಂದ ಬಂದು ಇಲ್ಲಿ 3 ದಿನ ಇಲ್ಲೇ ನೆಲೆಸಿರ್ತಾರೆ. ನುಂಕ್ಯಾಮಲ್ಲ ಸಿದ್ದೇಶ್ವರ ಜಾತ್ರೆ ಆಗುತ್ತೆ, ಮಹೋತ್ಸವ. ತುಂಬ ಜನ ಸೇರಿದ್ದಾರೆ. ಆಲ್ರೆಡಿ ಎಲ್ಲ ಬ್ಲಾಗ್ ಎಲ್ಲ ಮಾಡಿದ್ದೇನೆ. ದಯವಿಟ್ಟು ಚಾನಲ್ ಯಾರು ನೋಡಿದಾಗ ಮೊಳಕಾಲ್ಮೂರು ನಿಯರೆಸ್ಟ್ ನೋಡಿದಾಗ ಚಾನಲ್ನ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ.